ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆ ಯಾವುದಪ್ಪ ಅಂದರೆ ಟೆಸರಾಕ್ಟ್ OCR ಇಂಜಿನ್. ಇದು NVDA ಆ್ಯಡ್ ಆನ್. ಸೊ ಈ ಒಂದು ಆ್ಯಡ್ ಆನ್ ಇಂದ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಸರ್ಕಾರಿ ನೌಕರರಿಗೆ ಪ್ರತಿಯೊಬ್ಬರಿಗೂ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಆ್ಯಡ್ ಆನ್. ಸೊ ಈ ಒಂದು ಆ್ಯಡ್ ಆನ್ ಅಲ್ಲಿ ನಾವು ಏನೇನು ಮಾಡಬಹುದು ಅಂತಂದ್ರೆ, ಸ್ಕ್ಯಾನ್ ಮಾಡಬಹುದು. ಸ್ಕ್ಯಾನ್ ಮಾಡಿ ಇನ್ಸ್ಟೆಂಟ್ ಆಗಿ ಟೆಕ್ಸ್ಟ್ನ OCR ಮಾಡಬಹುದು. ಹಾಗೆ ಇನ್ಸ್ಟೆಂಟ್ ಆಗಿ ರೆಕಗ್ನೈಸ್ ಮಾಡಬಹುದು. ಇದ್ರ ಜೊತೆಗೆ ಆಲ್ರೆಡಿ ನಿಮ್ಮ ಹತ್ರ PDF ಇತ್ತು ಅಂತಂದ್ರೆ ಆ ಒಂದು PDF ನ ನಾವು OCR ಮಾಡಿಕೊಂಡು ಓದ್ಕೋಬಹುದು. ಸೊ ಅದು ಯಾವುದೇ ಭಾಷೆ ಆಗಿರಲಿ, ಕನ್ನಡ ಆಗಿರಲಿ, ಇಂಗ್ಲಿಷ್ ಆಗಿರಲಿ, ಹಿಂದಿ ಆಗಿರಲಿ, ಯಾವುದೇ ಆಗಿರಲಿ. ಸೊ ಇದಿಷ್ಟು ಇದರ ಪರಿಚಯ. ಈಗ ನಾನು ನಿಮಗೆ ಟೆಸರಾಕ್ಟ್ OCR ಇಂಜಿನ್ ಅನ್ನ ಇನ್ಸ್ಟಾಲ್ ಮಾಡೋದು ಯಾವ ರೀತಿ, ಹಾಗೆ ನನ್ನ ಹತ್ರ ಒಂದು ಸ್ಕ್ಯಾನರ್ ಇದೆ. ಸೊ ಆ ಸ್ಕ್ಯಾನರ್ ಇಂದ ಟೆಕ್ಸ್ಟ್ ನ ಸ್ಕ್ಯಾನ್ ಮಾಡೋದು ಯಾವ ರೀತಿ, ಸ್ಕ್ಯಾನ್ ಆದ ನಂತರ ಇನ್ಸ್ಟೆಂಟ್ ಆಗಿ ಟೆಕ್ಸ್ಟ್ ನ ರೆಕಗ್ನೈಸ್ ಮಾಡೋದು ಯಾವ ರೀತಿ, ಎಲ್ಲ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಬನ್ನಿ ಫ್ರೆಂಡ್ಸ್, ಹಾಗಿದ್ದರೆ ಇಂದಿನ ಸಂಚಿಕೆಯನ್ನ ಆರಂಭ ಮಾಡೋಣ. ಫ್ರೆಂಡ್ಸ್, ಈ ಟೆಸರಾಕ್ಟ್ OCR ಇಂಜಿನ್ NVDA ಆ್ಯಡ್ ಆನ್ ಅಲ್ಲಿ PDF ಫೈಲ್ಸ್ ಮಾತ್ರವಲ್ಲದೆ JPG ಇಮೇಜ್ ಮತ್ತು TIF ಇಮೇಜ್ಗಳಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ಗಳನ್ನ ನಾವು ರೆಕಗ್ನೈಸ್ ಅಥವಾ OCR ಮಾಡಿ ಇಟ್ಕೋಬಹುದು. ಸೊ ಇವಾಗ ನಾನು ಮೊದಲನೇದಾಗಿ ಟೆಸರಾಕ್ಟ್ OCR ಇಂಜಿನ್ NVDA ಆ್ಯಡ್ ಆನ್ ನ ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಮೊದಲನೇದಾಗಿ ಇನ್ಸರ್ಟ್ ಮತ್ತೆ N ಕೀ ಪ್ರೆಸ್ ಮಾಡ್ತಾ ಇದ್ದೀನಿ NVDA ಮೆನು ಓಪನ್ ಮಾಡೋದಕ್ಕೆ. NVDA menu. ಸೊ ಫ್ರೆಂಡ್ಸ್, ಇವಾಗ NVDA ಮೆನು ಓಪನ್ ಆಗಿದೆ. ನಾನು T ಪ್ರೆಸ್ ಮಾಡ್ತಾ ಇದ್ದೀನಿ, T ಫಾರ್ ಟೂಲ್ಸ್. View log L 1 of 12. ಮತ್ತೆ ನಾನು A ಪ್ರೆಸ್ ಮಾಡ್ತಾ ಇದ್ದೀನಿ, A ಫಾರ್ ಆಡ್ ಆನ್ ಸ್ಟೋರ್. A add-on store A 4 of 12. ಸೊ ಆಡ್ ಆನ್ ಸ್ಟೋರ್ ಸಿಕ್ಕಿದೆ. ನಾನು ಇವಾಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add-on store installed add-ons all dialog add-on. ಸೊ ಫ್ರೆಂಡ್ಸ್, ಇಲ್ಲಿ ಇನ್ಸ್ಟಾಲ್ಡ್ ಆಡ್ ಆನ್ ಇದೆ. ನಾನು ಇವಾಗ ಕಂಟ್ರೋಲ್ ಟ್ಯಾಬ್ ಮಾಡ್ತಾ ಇದ್ದೀನಿ. Tab control panel. ಮತ್ತೆ ಕಂಟ್ರೋಲ್ ಟ್ಯಾಬ್ ಮಾಡ್ತಾ ಇದ್ದೀನಿ. Available add-ons tab selected 3 of 6. ಸೊ ಫ್ರೆಂಡ್ಸ್, ಅವೈಲೇಬಲ್ ಆಡ್ ಆನ್ ಟ್ಯಾಬ್ ಸಿಕ್ಕಿದೆ. ನಾನು ಇವಾಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Channel combo box stable collapsed alt plus. ಸೊ ಫ್ರೆಂಡ್ಸ್, ಇಲ್ಲಿ ಏನು ಚೇಂಜ್ ಮಾಡೋದು ಬೇಡ, ಹೀಗೆ ಇರಲಿ. ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Include incompatible add-ons checkbox not checked alt plus. ಸೊ ಇದನ್ನು ಏನು ಚೇಂಜ್ ಮಾಡೋದು ಬೇಡ, ಇದು ಹಾಗೆ ಇರಲಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Search edit alt plus S blank. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Available add-ons list alt plus A add-on updater status update available version. ಸೊ ಫ್ರೆಂಡ್ಸ್, ನಾನೀಗ ಡೈರೆಕ್ಟ್ ಆಗಿ ಇಲ್ಲಿ T ಪ್ರೆಸ್ ಮಾಡ್ತಾ ಇದ್ದೀನಿ, ಟೆಸರಾಕ್ಟ್ OCR ಇಂಜಿನ್ ಸಿಗೋ ತನಕ. T Tele NVDA remote T Tesseract OCR an OCR add-on status available version 2024-03-24 channel stable publisher Rui Fontes 112 of 135. ಸೊ ಫ್ರೆಂಡ್ಸ್, ಇವಾಗ ನನಗೆ ಟೆಸರಾಕ್ಟ್ OCR ಇಂಜಿನ್ ಸಿಕ್ಕಿದೆ. ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡಿದ್ರೆ ಇದರ ಡಿಸ್ಕ್ರಿಪ್ಷನ್ ನೀವು ಓದ್ಕೋಬಹುದು. ಸೊ ನಾನು ಇವಾಗ ಡೈರೆಕ್ಟ್ ಆಗಿ ಇದರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ನಾನು ಇವಾಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Install I 1 of 5. ಇನ್ಸ್ಟಾಲ್ ಮೇಲೆ ನನಗೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add-on store available add-ons stable dialog Tesseract OCR an OCR add-on available add-ons list alt plus A Tesseract OCR an OCR add-on status downloading Tesseract OCR an OCR add-on status downloaded pending install. ಸೊ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಡೌನ್ಲೋಡ್ ಆಗಿದೆ. ಪೆಂಡಿಂಗ್ ಇನ್ಸ್ಟಾಲ್ ಅಂತ ಹೇಳ್ತಾ ಇದೆ. ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Description edit read only ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. actions button alt plus ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. other details edit read ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. install from external source button. ಸೊ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Close button. ಸೊ ಕ್ಲೋಸ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add-on installation dialog installing one add-on. Please add-ons restart NVDA dialog changes were made to add-ons. You must restart NVDA for these changes to take effect. Would you like to restart now? Yes button alt plus Y. ಸೊ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಟೆಸರಾಕ್ಟ್ OCR ಇಂಜಿನ್ ಇನ್ಸ್ಟಾಲ್ ಆಗಿದೆ. ಒಂದ್ಸಲಿ NVDA ರಿಸ್ಟಾರ್ಟ್ ಕೇಳ್ತಾ ಇದೆ. ನಾನು ಇವಾಗ ರಿಸ್ಟಾರ್ಟ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ಫೋಕಸ್ ಎಸ್ ಮೇಲೆ ಇದೆ. ನಾನು ಇವಾಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Loading NVDA. Please wait. ಫ್ರೆಂಡ್ಸ್, ಇವಾಗ ಟೆಸರಾಕ್ಟ್ OCR ಇಂಜಿನ್ ಯೂಸ್ ಮಾಡೋದಕ್ಕಿಂತ ಮೊದಲು ಇದರಲ್ಲಿ ನಮ್ಮ ಕನ್ನಡ ಭಾಷೆಯನ್ನ ಆಡ್ ಮಾಡಬೇಕಾಗತ್ತೆ. ಸೊ ಆಡ್ ಮಾಡೋದಕ್ಕೆ ನಾನು ಇವಾಗ ಮೊದಲನೇದಾಗಿ ಇನ್ಸರ್ಟ್ ಮತ್ತೆ N ಕೀ ಪ್ರೆಸ್ ಮಾಡ್ತಾ ಇದ್ದೀನಿ NVDA ಮೆನು ಓಪನ್ ಮಾಡೋದಕ್ಕೆ. NVDA menu.
ಸೊ NVDA ಮೆನು ಓಪನ್ ಆಗಿದೆ. ನಾನು ಇವಾಗ ಡೌನ್ ಅನ್ನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Preferences submenu, P. ಪ್ರೆಫರೆನ್ಸ್ ಸಬ್ ಮೆನು ಮತ್ತೆ ರೈಟ್ ಅನ್ನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Settings, S, 1 of 6. ಸೊ ಸೆಟ್ಟಿಂಗ್ಸ್ ಮೇಲೆ ನನಗೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. NVDA settings, General. ಸೊ ಫ್ರೆಂಡ್ಸ್ ಇಲ್ಲಿ ಸೆಟ್ಟಿಂಗ್ಸ್ ಓಪನ್ ಆಗಿದೆ. ನಾನು ಇವಾಗ ಟಿ ಪ್ರೆಸ್ ಮಾಡ್ತಾ ಇದ್ದೀನಿ. ಟಿ ಫಾರ್ ಟೆಸರಾಕ್ಟ್ OCR ಇಂಜಿನ್. T. Tesseract OCR 18 of 24. ಓಕೆ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Tesseract OCR property page. Available recognition language combo box Afrikaans collapsed alt plus L. ಸೊ ಫ್ರೆಂಡ್ಸ್ ಇಲ್ಲಿ ಅವೈಲೇಬಲ್ ರೆಕಗ್ನಿಷನ್ ಲ್ಯಾಂಗ್ವೇಜ್ ತೋರಿಸ್ತಾ ಇದೆ. ನಾನು ಇಲ್ಲಿ ಕೆ ಪ್ರೆಸ್ ಮಾಡ್ತಾ ಇದ್ದೀನಿ. K. Kannada. ಸೊ ಫ್ರೆಂಡ್ಸ್ ಇಲ್ಲಿ ಕನ್ನಡ ಅಂತ ಸಿಕ್ಕಿದೆ. ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add button alt plus A. ನಾನೀಗ ಆಡ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಅವಾಗ ಕನ್ನಡ ಭಾಷೆ ಆಡ್ ಆಗುತ್ತೆ. Space. Pressed. Available recognition language combo box Kazakh collapsed alt plus. ಮತ್ತೆ ನನಗೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add button alt plus A. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಇದೇ ರೀತಿ ಎಷ್ಟು ಭಾಷೆ ಬೇಕಾದರೂ ನೀವು ಇಲ್ಲಿ ಆಡ್ ಮಾಡ್ಕೋಬಹುದು. ಸಾಮಾನ್ಯವಾಗಿ ಅದರಲ್ಲಿ ಇಂಗ್ಲಿಷ್ ಡಿಫಾಲ್ಟ್ ಆಗಿರುತ್ತೆ. ಅದನ್ನ ಹೊರತುಪಡಿಸಿ ನಾನೀಗ ಕನ್ನಡ ಆಡ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಬೇರೆ ಬೇರೆ ಭಾಷೆ ತೆಲುಗು, ತಮಿಳು, ಹಿಂದಿ ಇಂಥ ಭಾಷೆಗಳು ನೀವು ಆಡ್ ಮಾಡ್ಕೋಬಹುದು. ಸೊ ಈಗ ನಾನು ಮತ್ತೆ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Selected languages list. Kannada 1 of 1. ಸೊ ಕನ್ನಡ ಇದೆ. ನಾನೀಗ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Remove button alt plus R. ಸೊ ಇಲ್ಲಿ ರಿಮೂವ್ ಅಂತಿದೆ. ನಾವು ಸ್ಪೇಸ್ ಕೀ ಪ್ರೆಸ್ ಮಾಡಿದ್ರೆ ಯಾವ ಭಾಷೆನ ಆಡ್ ಮಾಡಿರ್ತೀವೋ ಅದು ರಿಮೂವ್ ಆಗುತ್ತೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Type of document combo box with auto orientation collapsed alt plus T. ಸೊ ಫ್ರೆಂಡ್ಸ್ ಇಲ್ಲಿ ಟೈಪ್ ಆಫ್ ಡಾಕ್ಯುಮೆಂಟ್ ಇದು ಆಟೋನೇ ಇದೆ, ಹಾಗೆ ಇರಲಿ, ಇಲ್ಲೇನು ಚೇಂಜ್ ಮಾಡೋದು ಬೇಡ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Scanner combo box no scanner found collapsed alt plus S. ಸೊ ಫ್ರೆಂಡ್ಸ್ ಇಲ್ಲಿ ಸ್ಕ್ಯಾನರ್ ಕಾಂಬೋ ಬಾಕ್ಸ್ ಅಲ್ಲಿ ನೋ ಸ್ಕ್ಯಾನರ್ ಅಂತ ಹೇಳ್ತಾ ಇದೆ. ಯಾಕೆ ಅಂತಂದ್ರೆ ನನ್ನ ಹತ್ರ ಆಲ್ರೆಡಿ ಸ್ಕ್ಯಾನರ್ ಇದೆ, ಬಟ್ ನಾನು ಇನ್ನು ಕನೆಕ್ಟ್ ಮಾಡಿಲ್ಲ ಅದನ್ನ. ಸೊ ಕನೆಕ್ಟ್ ಮಾಡಿದ ನಂತರ ಈ ಕಾಂಬೋ ಬಾಕ್ಸ್ ಅಲ್ಲಿ ನಮ್ಮ ಸ್ಕ್ಯಾನರ್ ಯಾವ್ದಿದೆಯೋ ಅದು ತೋರಿಸುತ್ತೆ. ಓಕೆ, ಮತ್ತೆ ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Resolution in DPI combo box 300 collapsed alt plus D. ಸೊ ಫ್ರೆಂಡ್ಸ್ ಇಲ್ಲಿ ರೆಸೊಲ್ಯೂಷನ್ ಇಲ್ಲೇನು ಚೇಂಜ್ ಮಾಡೋದು ಬೇಡ, ಇದು ಹಾಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Ask for password check box not checked. ಸೊ ಫ್ರೆಂಡ್ಸ್ ಇಲ್ಲಿ ಆಸ್ಕ್ ಫಾರ್ ಪಾಸ್ವರ್ಡ್ ಅಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದು PDF ಗಳಿಗೆ ಪಾಸ್ವರ್ಡ್ ಹಾಕಿರ್ತಾರೆ ಓಪನ್ ಮಾಡೋದಕ್ಕಿಂತ ಮುಂಚೆ ಪ್ರೊಟೆಕ್ಟ್ ಆಗಿತ್ತು ಅಂದ್ರೆ. ಸೊ ನಾವಿಲ್ಲಿ ಟೆಸರಾಕ್ಟ್ OCR ಇಂಜಿನ್ ನಲ್ಲಿ ಅದನ್ನ ರೆಕಗ್ನಿಷನ್ ಮಾಡುವಾಗ ಪಾಸ್ವರ್ಡ್ ಇದ್ರೂ ಕೂಡ ಅದು ಕೇಳಲ್ಲ, ಡೈರೆಕ್ಟ್ ಆಗಿ ಟೆಕ್ಸ್ಟ್ OCR ಆಗುತ್ತೆ. ಓಕೆ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OK button. ಓಕೆ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಇವಾಗ ನಾನು ಸ್ಕ್ಯಾನರ್ ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇರ್ತಕ್ಕಂಥ ಸ್ಕ್ಯಾನರ್ ಕ್ಯಾನನ್ 300 ಸೀರೀಸ್. ಇದನ್ನ ನಾನು ಮೊನ್ನೆ ಪರ್ಚೇಸ್ ಮಾಡಿದೆ. ಇದರ ಬೆಲೆ ಕೇವಲ 5,000 ರೂಪಾಯಿ ಮಾತ್ರ. ಇದನ್ನ ನಾನು ಆಫ್ಲೈನ್ ನಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಕಂಪ್ಯೂಟರ್ ಶಾಪ್ ಅಲ್ಲಿ. ಸೊ ಇವಾಗ ನಾನು ಸ್ಕ್ಯಾನರ್ ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಇವಾಗ ಸಕ್ಸಸ್ಫುಲ್ ಆಗಿ ಸ್ಕ್ಯಾನರ್ ಕನೆಕ್ಟ್ ಆಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಇದೆ ಫ್ರೆಂಡ್ಸ್. ಏನಪ್ಪಾ ಅಂತಂದ್ರೆ ನೀವು ಹೊಸದಾಗಿ ಸ್ಕ್ಯಾನರ್ ನ ಪರ್ಚೇಸ್ ಮಾಡಿದಾಗ ಇದನ್ನ ಡೈರೆಕ್ಟ್ ಆಗಿ USB ಕೇಬಲ್ ಮೂಲಕ ಕನೆಕ್ಟ್ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡಬೇಕು ಅಂತಂದ್ರೆ, ನೀವು ಇದ್ರ ಜೊತೆಗೆ ಒಂದು ಡ್ರೈವರ್ CD ಕೊಟ್ಟಿರ್ತಾರೆ, ಅದನ್ನ ನೀವು ಫಸ್ಟ್ ಇನ್ಸ್ಟಾಲ್ ಮಾಡ್ಕೋಬೇಕು. ತದನಂತರ ನೀವು USB ಮೂಲಕ ಇದನ್ನ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಯಾವುದೇ ರೀತಿ ಪವರ್ ಸೋರ್ಸ್ ಅಥವಾ AC ಅಡಾಪ್ಟರ್ ಅವಶ್ಯಕತೆ ಇರೋದಿಲ್ಲ. ಕೇವಲ USB 3.0 ಕೇಬಲ್ ಇದ್ರೆ ಸಾಕು. ಓಕೆ, ಈಗ ನಾನು ಸ್ಕ್ಯಾನರ್ ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಸ್ಕ್ಯಾನರ್ ಓಪನ್ ಆದ ನಂತರ ಇಲ್ಲಿ ಇದರೊಳಗಡೆ ಗ್ಲಾಸ್ ಐಟಮ್ ಅಂದ್ರೆ ಒಂದು ಚಿಕ್ಕದಾಗಿ ಒಂದು ಗ್ಲಾಸ್ ತರ ಕಾಣಿಸ್ತಾ ಇದೆ. ಸೊ ಇದರೊಳಗಡೆ ಇವಾಗ ನಾನು ಡಾಕ್ಯುಮೆಂಟ್ ಅನ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಇವಾಗ ನಾನು ಡಾಕ್ಯುಮೆಂಟ್ ಅನ್ನ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಸೊ ಇವಾಗ ಇದನ್ನ ಸ್ಕ್ಯಾನ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನನ್ನ ಸ್ಕ್ಯಾನರ್ ಅಲ್ಲಿ ಒಟ್ಟು ಮುಂದ್ಗಡೆ 4 ಬಟನ್ ಇದೆ. ಸೊ ಆ ಬಟನ್ಗಳ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ನಾವು ಟೆಸರಾಕ್ಟ್ OCR ಇಂಜಿನ್ ಇನ್ಸ್ಟಾಲ್ ಮಾಡಿದೀವಿ. ಇದರ ಮೂಲಕ ನಾವು ಇದನ್ನ ಈಗ ಸ್ಕ್ಯಾನ್ ಮಾಡೋಣ. ಸೊ ಸ್ಕ್ಯಾನ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಏನಪ್ಪಾ ಅಂತಂದ್ರೆ ಕಂಟ್ರೋಲ್ ವಿಂಡೋಸ್ ಮತ್ತೆ W. ಓಕೆ, ನಮ್ಮ ಹತ್ರ ಆಲ್ರೆಡಿ PDF ಇತ್ತು ಅಂತಂದ್ರೆ ಆ ಒಂದು PDF ನ ರೆಕಗ್ನೈಸ್ ಮಾಡೋದಕ್ಕೆ ಕಂಟ್ರೋಲ್ ವಿಂಡೋಸ್ ಮತ್ತೆ R ಕೀ ಪ್ರೆಸ್ ಮಾಡಬೇಕು. ಓಕೆ, ಸೊ ಈಗ ನಾನು ಸ್ಕ್ಯಾನ್ ಮಾಡೋದಕ್ಕೆ ಕಂಟ್ರೋಲ್ ವಿಂಡೋಸ್ ಮತ್ತೆ W ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Processing. Please wait. This operation can take some seconds. ಸೊ ಫ್ರೆಂಡ್ಸ್ ಸೌಂಡ್ ಕೇಳ್ತಾ ಇದೆಯಲ್ಲ, ಈಗ ಸ್ಕ್ಯಾನಿಂಗ್ ಸ್ಟಾರ್ಟ್ ಆಯ್ತು. Tesseract OCR dialog. Do you want to scan one more page? Yes button alt plus Y. ಸೊ ಫ್ರೆಂಡ್ಸ್ ಇಲ್ಲಿ ಏನಾಯ್ತು ಅಂತಂದ್ರೆ ಆಲ್ರೆಡಿ ಒಂದು ಪೇಜ್ ಕಂಪ್ಲೀಟ್ ಆಯ್ತು. ಇನ್ನೊಂದು ಪೇಜ್ ನ ನೀವು ಸ್ಕ್ಯಾನ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ಬೇಡ, ಇಲ್ಲಿ ಕೇವಲ ಒಂದೇ ಪೇಜ್ ಇತ್ತು. ನಾನು ಇಲ್ಲೇ ಟ್ಯಾಬ್ ಕೀ ಪ್ರೆಸ್ ಮಾಡಿ ನೋ ಅಂತ ಕೊಡ್ತಾ ಇದ್ದೀನಿ. No button alt plus. ನೋ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ನಿಮಗೆ ಇನ್ನೊಂಥರ ಬೀಪ್ ಕೇಳ್ತಾ ಇದೆ. ಇದು ಏನಪ್ಪಾ ಅಂತಂದ್ರೆ
ಟೆಕ್ಸ್ಟ್ ಅನ್ನ ಸ್ಕ್ಯಾನ್ ಮಾಡಿರೋದನ್ನ OCR ಮಾಡ್ತಾ ಇದೆ. ಇದು ಪ್ರೊಸೆಸ್ ಆಗ್ತಾ ಇದೆ. OCR, Notepad. Text editor edit multi-line. Cano scan line 400. 2379 character. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ OCR ಆಗಿದೆ. ನಾನು ಇವಾಗ ಇದನ್ನ ನಿಮಗೆ ಓದಿಸಿ ತೋರಿಸ್ತೀನಿ. ನಾನು ಇವಾಗ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ಕ್ಯಾನ್ ಆದ ನಂತರ ರೆಕಗ್ನಿಷನ್ ಮಾಡಿ ಆಟೋಮೆಟಿಕ್ ಆಗಿ ಅದು TXT ಫೈಲ್ ಅಲ್ಲಿ ಓಪನ್ ಆಗುತ್ತೆ. ಓಕೆ, ನಾನು ಇವಾಗ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Cano scan line 400. ಸೊ ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ, ಇದು ಇದರ ಮಾಡೆಲ್. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Cano scan line 500. Arning. Ons that if ignored, could result in death, serious injury, or property damage caused by incorrect of the equipment. These must be observed for Cheyenne. Lignored, could result in personal injury. Damage caused by incorrect operation of the. These must be observed for safe operation. ಸೊ ಫ್ರೆಂಡ್ಸ್ ಇದೇನಪ್ಪ ಅಂತಂದ್ರೆ ಯೂಸರ್ ಮ್ಯಾನ್ಯುಯಲ್. ಸೊ ಇಲ್ಲಿ ನೀವು ಓದುವಾಗ ಒಂದು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದು ಕಡೆ ಕೆಲವೊಂದು ಅಕ್ಷರಗಳು ಒಂದ್ ಸ್ವಲ್ಪ ಜಂಕ್ ಆಗಿ ಬಂದಿದೆ. ಸೊ ಅದು ಏನಪ್ಪಾ ಅಂತಂದ್ರೆ ಇದರಲ್ಲಿ ಕೆಲವೊಂದಷ್ಟು ಇಮೇಜ್ಗಳಿದೆ. ಇಮೇಜ್ ಅಂತಂದ್ರೆ ಒಂದು ಇದರಲ್ಲಿ ಡಿಸೈನ್ಗಳಿದೆ. ಸೊ ಗ್ರಾಫಿಕ್ಸ್ ಇರೋದ್ರಿಂದ ಅದು ಪ್ರೊಸೆಸ್ ಮಾಡಕ್ ಆಗ್ತಿಲ್ಲ. ಆ ಕಾರಣಕ್ಕೆ ಸ್ವಲ್ಪ ಇಲ್ಲಿ ಟೆಕ್ಸ್ಟ್ ಜಂಕ್ ಆಗಿ ಬಂದಿದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಸ್ಕ್ಯಾನರ್ ಒಳಗಡೆ ಪೇಪರ್ನ ಪ್ಲೇಸ್ ಮಾಡುವಾಗ ಕರೆಕ್ಟ್ ಆಗಿ ಇಡಬೇಕಾಗತ್ತೆ. ಅಕಸ್ಮಾತ್ ನಾವೇನಾದ್ರು ಸ್ವಲ್ಪ ಹಿಂದೆ ಮುಂದೆ ಅಥವಾ ಕೆಳಗೆ ಮೇಲೆ ಇಡುವಾಗ ಸ್ವಲ್ಪ ಏನಾದ್ರು ಕ್ರಾಸ್ ಆದ್ರೆ ಸ್ವಲ್ಪ ಅಕ್ಷರಗಳು ಜಂಕ್ ಅಥವಾ ಕೆಲವು ಅಕ್ಷರಗಳು ನುಂಗೋ ಸಾಧ್ಯತೆಗಳು ಇರ್ತವೆ. ಸೊ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಒಂದು ಕನ್ನಡ ಟೆಕ್ಸ್ಟ್ ಬುಕ್ ನ ಸ್ಕ್ಯಾನ್ ಮಾಡಿ ತೋರಿಸ್ತೀನಿ. ಇದು 5ನೇ ಕ್ಲಾಸಿನ ಒಂದು ಕನ್ನಡ ಟೆಕ್ಸ್ಟ್ ಬುಕ್ ಆಗಿದೆ. ನಾನು ಇದನ್ನ ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮತ್ತೆ ಸ್ಕ್ಯಾನ್ ಮಾಡೋದಕ್ಕೆ ಕಂಟ್ರೋಲ್ ವಿಂಡೋಸ್ ಮತ್ತೆ W ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Processing. Please wait. This operation can take some seconds. Tesseract OCR dialog. Do you want to scan one more page? Yes button Alt plus Y. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಮತ್ತೆ ನೋ ಅಂತ ಕೊಡ್ತಾ ಇದ್ದೀನಿ. No button Alt plus N. ನೋ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OCR, Notepad. Text editor edit multi-line. ಸೊ ಫ್ರೆಂಡ್ಸ್, ಇವಾಗ ಸ್ಕ್ಯಾನ್ ಆಗಿದೆ. ಕೇಳಿಸ್ಕೊಳ್ಳಿ, ನಾನು ಮತ್ತೆ ಇದನ್ನ ನಿಮಗೆ ಓದಿ ತೋರಿಸ್ತಾ ಇದ್ದೀನಿ. ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಂದರೆ ಎಲ್ಲರಿಗೂ ಇಷ್ಟ, ಅದರಲ್ಲೂ ಮಕ್ಕಳಿಗಂತೂ ಬಲು ಇಷ್ಟ. ಆಕೆ ನಮ್ಮೂರಿನ ಎಲ್ಲರಿಗೂ ಗೊತ್ತು, ಸುತ್ತಮುತ್ತಲಿನ ಊರಿನವರಿಗೂ ಮಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ, ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ, ಮತ್ತು ಮಿಠಾಯಿ ಎರಡು ಇರುವ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ಮಳಿಗೆ. ನೋಡಲು ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರಕುತ್ತವೆ. ಕಡಲೆ, ಪುರಿ, ಮಗಳಿಂದ ಹಿಡಿದು ಇತ್ತೀಚಿನ ತಿನಿಸುಗಳು ಸಿಗುತ್ತವೆ. ಎಲ್ಲಜ್ಜಿಗೆ ಬೇಕಾದ 30, ಗಾರಪ್ಪನಿಗೆ ಸಕ್ಕರೆ ಚಹಾ ಪುಡಿ, ಪೂಜಾರಪ್ಪನಿಗೆ ಊದುಕಡ್ಡಿ ಕರ್ಪೂರ, ಖಾರ, Comma. ಹೆಣ್ಣು ಮಕ್ಕಳಿಗೆ ಸೋಪ್ ಪೌಡರ್. ಸೊ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ. ಸೊ ಇದು ಟೆಕ್ಸ್ಟ್ ಅನ್ನ ನಾವು OCR ಮಾಡಿ ಓದಿಸ್ಕೊಳ್ಳುವಂತದ್ದು. ಸೊ ಇವಾಗ ನಾನು ನಿಮಗೆ ಕೊನೆಯದಾಗಿ ಏನ್ ತೋರಿಸ್ತೀನಿ ಅಂತಂದ್ರೆ, ಇದರಲ್ಲಿ ಇಮೇಜ್ ಕೂಡ ನಾನು ರೆಕಗ್ನೈಸ್ ಮಾಡಬಹುದು ಅಂತ ಹೇಳಿದ್ದೆ. ನಾನು ಇವಾಗ ಇಮೇಜ್ ನ ರೆಕಗ್ನೈಸ್ ಮಾಡೋದು ಯಾವ ರೀತಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನಾನು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಕೊನೆಯದಾಗಿ ನಾನು JPG ಇಮೇಜ್ ಇರತಕ್ಕಂತ ಒಂದು ನ್ಯೂಸ್ ಅನ್ನ ನಿಮಗೆ ಕನ್ನಡಕ್ಕೆ OCR ಮಾಡಿ ತೋರಿಸ್ತೀನಿ. ನಾನೀಗ ದಿಸ್ PC ಓಪನ್ ಮಾಡ್ತಾ ಇದ್ದೀನಿ. This PC 2 of 9. Location. ಸೊ ದಿಸ್ PC ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. This PC win. ನಾನೀಗ D ಪ್ರೆಸ್ ಮಾಡ್ತಾ ಇದ್ದೀನಿ, ಡಾಕ್ಯುಮೆಂಟ್ ಸಿಗೋ ತನಕ. D. Documents row 3 of 14. ಸೊ ಡಾಕ್ಯುಮೆಂಟ್ ಸಿಕ್ಕಿದೆ. ನನಗೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಇದನ್ನ ಓಪನ್ ಮಾಡೋದಕ್ಕೆ. Documents. ನಾನು ಇವಾಗ I ಪ್ರೆಸ್ ಮಾಡ್ತಾ ಇದ್ದೀನಿ. ಇಮೇಜ್ ಅಂತ ಸಿಗುತ್ತೆ. Items view list. Image row 13 of 17. ಸೊ ಫ್ರೆಂಡ್ಸ್, ಇಲ್ಲಿ ಇಮೇಜ್ ಅಂತ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಓಪನ್ ಮಾಡಬಾರ್ದು. ಇಲ್ಲಿ ನಾವು ಟೆಕ್ಸ್ಟ್ ನ ರೆಕಗ್ನಿಷನ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಏನಪ್ಪಾ ಅಂತಂದ್ರೆ ಇಮೇಜ್ ಮೇಲೆ ಫೋಕಸ್ ಇಟ್ಟು ನಾನು ಇವಾಗ ವಿಂಡೋಸ್ ಕಂಟ್ರೋಲ್ ಮತ್ತೆ R ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. R ಫಾರ್ ರೆಕಗ್ನಿಷನ್. Processing. Please wait. This operation can take some seconds. OCR, Notepad. Text editor edit multi-line 7529. ಸೊ ಫ್ರೆಂಡ್ಸ್, ಈಗ ನಾನು ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Blank. 821,605. ಸೊ ಇದೇನಪ್ಪ ಅಂದ್ರೆ ಸ್ಕ್ರೀನ್ ಶಾಟ್ ಅಂತ ತಗೊಂಡಿದ್ದೆ ಈ ಒಂದು ನ್ಯೂಸ್ ಇದ್ದು. ಇದು ಬೆಳಗ್ಗೆ 8:52 ಸೊ ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Blank. ರಾಜ್ಯದ 10 ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಳಗಾವಿ,
ಕೊಪ್ಪಳ, ವಿಜಯಪುರ, ಶಿವಮೊಗ್ಗ, ಬಳ್ಳಾರಿ, ಚಿತ್ರದುರ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಹಾಗೂ ಮೈಸೂರು ಜಿಲ್ಲೆಯ ಒಂದೆರಡು ಕಡೆ ಸಾಮಾನ್ಯ ಮಳೆಯಾಗುವ ಸಾಧ್ಯತೆಯಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಸಂಜೆ ವೇಳೆ ಕೆಲವೆಡೆ ಗುಡುಗು ಮಿಂಚು ಸಹಿತ ಮಳೆಯಾಗುವ ನಿರೀಕ್ಷೆಯಿದೆ. ಬೆಂಗಳೂರಿನಲ್ಲಿ ಬಿಸಿ ವಾತಾವರಣ ಇರಲಿದೆ ಎಂದು IND ಮಾಹಿತಿ ನೀಡಿದೆ. ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ, ಸೊ ಇದು ಈ ರೀತಿ ನಾವು PDF ಆಗಲಿ ಅಥವಾ ಇಮೇಜ್ ಆಗಲಿ ಯಾವುದೇ ಒಂದು ಫಾರ್ಮೆಟ್ ಅಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ಇದ್ರೂ ಕೂಡ ನಾವು ಅದ್ರ ಮೇಲೆ ಫೋಕಸ್ ಇಟ್ಟು ವಿಂಡೋಸ್ ಕಂಟ್ರೋಲ್ ಮತ್ತೆ R ಕೀ ಪ್ರೆಸ್ ಮಾಡಿದ್ರೆ ಅದ್ರಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ಎಲ್ಲ ಎಕ್ಸ್ಟ್ರಾಕ್ಟ್ ಆಗಿ OCR ಆಗಿ ನಮಗೆ ನೋಟ್ಪ್ಯಾಡ್ ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟ್ಯೂಟೋರಿಯಲ್. ಈ ಟ್ಯೂಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.